ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಡಾಕ್ಟರ್ ಪ್ರಶಾಂತ್. ಈ ವಿಟಮಿನ್ B12 ಕೊರತೆ ಇದ್ದ ಸಂದರ್ಭದಲ್ಲಿ ಯಾವ ರೀತಿಯ ಲಕ್ಷಣಗಳು ನಮಗೆ ಕಾಣಿಸುತ್ತೆ? ವಿಟಮಿನ್ B12 ಕೊರತೆ ಇದ್ದಾಗ ಸ್ವಲ್ಪ ಕೆಲಸ ಮಾಡಿದ್ರೆ ಸಹ ಸುಸ್ತಾಗುವಂಥದ್ದಾಗುತ್ತೆ. ಕಾಲುಗಳಲ್ಲಿ ಒಂಥರ ಸೂಜಿ ಚುಚ್ಚಿದಂಗೆ ಆಗುತ್ತೆ, ಅಥವಾ ಇರುವೆ ಓಡಾಡ್ದಂಗೆ ಆಗುತ್ತೆ. ಈ ಕಾಲುಗಳು ಒಂಥರ ಮರಗಟ್ಟು ಬಿಡುತ್ತೆ. ಒಂಥರ ನೀವು ಏನಾದ್ರು ನಡೆಯೋಕ್ಕೆ ಹೋದರೆ ಒಂದು ಹತ್ತಿ ಮೇಲೆ ನಡೆದಂತೆ ಫೀಲ್ ಆಗುತ್ತೆ. ಮತ್ತು ಬರ್ನಿಂಗ್ ಫೀಟ್ ಅಂದರೆ ಪಾದಗಳು ಒಂಥರ ಬೆಂಕಿ ಮೇಲೆ ಕಾಲಿಟ್ಟಂಗೆ ಆಗುತ್ತೆ, ಅಂದರೆ ಕಾಲು ಉರಿ ಬರುತ್ತೆ. ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ, ಮತ್ತು ಕಾನ್ಸಂಟ್ರೇಷನ್ನು ಕಡಿಮೆ ಆಗುತ್ತೆ. ಇದೆಲ್ಲ ಈ ವಿಟಮಿನ್ B12 ಬರುವಂಥ ಸಾಮಾನ್ಯ ಲಕ್ಷಣಗಳು. ಇನ್ನೂ ಲಕ್ಷಣಗಳಿರುತ್ತೆ, ಬಟ್ ಇದು ಸಾಮಾನ್ಯವಾದ ಲಕ್ಷಣಗಳು. ಈ ವಿಟಮಿನ್ ಕೊರತೆ ಯಾರ್ಯಾರಿಗೆ ಹೆಚ್ಚಾಗಿ ಬರುತ್ತೆ ಅಂದರೆ ಈ ಸಸ್ಯಾಹಾರಿಗಳಲ್ಲಿ ಬರುತ್ತೆ, ಮತ್ತು ಡಯಾಬಿಟಿಸಲ್ಲಿ ಮೆಟ್ಫಾರ್ಮಿನ್ ಕಂಟೆಂಟ್ ಇರುವಂಥ ಮಾತ್ರೆ ತೊಗೊಳೋರಲ್ಲಿ ಬರುತ್ತೆ. ಹಾಗೆ ವರ್ಷಾನುಗಟ್ಟಲೆ ಗ್ಯಾಸ್ಟ್ರಿಕ್ ಮಾತ್ರೆ ತೊಗೊಳೋಂಥವ್ರಿಗೂ ಸಹ ಈ ವಿಟಮಿನ್ B12 ಡೆಫಿಷಿಯನ್ಸಿ ಸಾಮಾನ್ಯವಾಗಿ ಬರುತ್ತೆ. ಹಾಗೆ ವಯಸ್ಸಾದಂಥವ್ರಿಗೆ ಲೈಕ್ ಎಬೋ 60-70 ಇಯರ್ಸ್ ಎಬೋ ಇರೋವಂಥವ್ರಿಗೆ ಬರುತ್ತೆ. ಹಾಗೆ ಮಾಲ್ ಅಬ್ಸರ್ಪ್ಷನ್ ಅಂತಾರೆ, ನಮ್ಮ ಹೀರುವಿಕೆ ಕಮ್ಮಿ ಆಗುವಂಥದ್ದು, ಅಂಥ ಸಂದರ್ಭದಲ್ಲೂ ಸಹ ಈ ಒಂದು ವಿಟಮಿನ್ B12 ಡೆಫಿಷಿಯನ್ಸಿ ಬರುತ್ತೆ. ಇದು ನಮ್ಮ ದೇಹಕ್ಕೆ ಯಾಕೆ ಇಂಪಾರ್ಟೆಂಟು ಅಂದರೆ, ಈ ವಿಟಮಿನ್ B12 ನಮ್ಮ ದೇಹದಲ್ಲಿ ಮಿಥಿಯೋನೈನ್ ಎಂಬ ಒಂದು ಅಮೈನೋ ಆ್ಯಸಿಡ್ನ ಉತ್ಪಾದನೆ ಮಾಡೋಕ್ಕೆ ಬಹಳ ಮುಖ್ಯ ಆಗಿರುತ್ತೆ. ಈ ಮಿಥಿಯೋನೈನ್ ಏನಿದೆ, ಇದು ನಮ್ಮ DNA ಇರ್ಬೋದು, RNA ಇರ್ಬೋದು, ಇದನ್ನು ಉತ್ಪಾದನೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸಿಂಪಲಾಗಿ ಹೇಳಬೇಕಂದ್ರೆ ಈ ಒಂದು ಹೊಸ ಜೀವಕೋಶಗಳನ್ನ ನಿರ್ಮಾಣ ಮಾಡೋಕ್ಕೆ ಇದು ತುಂಬಾ ಇಂಪಾರ್ಟೆಂಟು. ಹಾಗೆ ಇದು ಮೈಲಿನ್ ಶೀತನ್ನು ನಿರ್ಮಾಣಕ್ಕೂ ತುಂಬ ಇಂಪಾರ್ಟೆಂಟ್. ಅಂದರೆ ಮೈಲಿನ್ ಶೀತ್ ಅಂದರೆ ನಿಮ್ಗೆ ಸಿಂಪಲಾಗಿ ಹೇಳಬೇಕು ಅಂದರೆ, ಈ ಕರೆಂಟ್ ವೈರ್ ಮೇಲ್ಗಡೆ ಹೇಗೆ ಈ ಪ್ರೊಟೆಕ್ಟಿವ್ ಕವರ್ ಆಗಿ ಹೇಗೆ ಪ್ಲಾಸ್ಟಿಕ್ ಅನ್ನು ಹಾಕಿರ್ತಾರೋ, ಅದೇ ರೀತಿ ಈ ನಮ್ಮ ನರಗಳ ಮೇಲೆ ಈ ಮೈಲಿನ್ ಶೀತನ್ನು ಒಂದು ಪ್ರೊಟೆಕ್ಟಿವ್ ಕವರ್ ಆಗಿ ಇರುತ್ತೆ. ಈ ಪ್ರೊಟೆಕ್ಟಿವ್ ಕವರ್ ಇರೋದ್ರಿಂದ ಏನಾಗುತ್ತೆ, ನರಗಳ ಮೂಲಕ ಸಿಗ್ನಲ್ಗಳು ತುಂಬ ವೇಗವಾಗಿ ಮತ್ತು ಸರಿಯಾಗಿ ಹೋಗುತ್ತೆ. ಹಾಗಾಗಿ ಈ ವಿಟಮಿನ್ B12 ಕಡಿಮೆ ಆದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಹೊಸ ಜೀವಕೋಶಗಳು ಸರಿಯಾದ ರೀತಿಯಾಗಿ ಆಗಲ್ಲ. ಹಾಗೆ ಈ ಮೈಲಿನ್ ಶೀಟ್ ಸಹ ಸರಿಯಾಗಿ ನಿರ್ಮಾಣ ಆಗೋದಿಲ್ಲ. ಇನ್ನೊಂದು ಕಡೆ ಈ ವಿಟಮಿನ್ B12 ಕೊರತೆ ಆದಂಥ ಸಂದರ್ಭದಲ್ಲಿ ಮೀಥೈಲ್ ಮ್ಯಾಲೋನಿಕ್ ಆ್ಯಸಿಡ್ ಅಥವಾ MMA ಅನ್ನೋದೇನಾಗುತ್ತೆ, ಪದಾರ್ಥ ಜಾಸ್ತಿ ಆಗುತ್ತೆ. ಈ MMA ಏನಾಗುತ್ತೆ, ನರಗಳಿಗೆ ಹಾನಿ ಮಾಡುತ್ತೆ, ಎಸ್ಪೆಷಲಿ ಈ ಮೈಲಿನ್ ಶೀತನ ಹಾನಿ ಮಾಡುತ್ತೆ. ಹಾಗಾಗಿ ನಿಧಾನವಾಗಿ ನರಗಳೇನಾಗುತ್ತೆ, ವೀಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಈ ವಿಟಮಿನ್ B12 ಕೊರತೆ ಇದ್ದ ಸಂದರ್ಭದಲ್ಲಿ ಸುಸ್ತಾಗಿ ಬರುತ್ತೆ ಅಂದರೆ, ಈ ಹೊಸ ಜೀವಕೋಶಗಳು ಸರಿಯಾದ ರೀತಿ ನಿರ್ಮಾಣ ಆಗೋದಿಲ್ಲ. ಹಾಗಾಗಿ ಕೆಂಪು ರಕ್ತಕಣಗಳು ಉತ್ಪಾದನೆಯೂ ಕಡಿಮೆ ಆಗುತ್ತೆ. ಹಾಗಾಗಿ ನಮಗೇನಂದರೆ ಮೆಗಲೋಬ್ಲಾಸ್ಟಿಕ್ ಅನಿಮಿಯಾ ಬರುತ್ತೆ. ಈ ಅನಿಮಿಯಾದಿಂದಾಗಿ ನಮಗೆ ಸುಸ್ತು, ಆಯಾಸ ಹೆಚ್ಚಾಗುವಂಥದ್ದು, ಮತ್ತು ಈ ಕಾಲಲ್ಲಿ ಜುಮ್ ಅನ್ನೋವಂಥದ್ದು, ಮರಗಟ್ಟದಂತೆ ಆಗುವಂಥದ್ದು, ಪಾದಗಳಲ್ಲಿ ಉರಿ ಬರೋದು, ನೆನಪಿನ ಶಕ್ತಿ ಕಡಿಮೆ ಆಗುವಂಥದ್ದು, ಇದೆಲ್ಲ ಯಾಕೆ ಅಂತಂದರೆ ನಮ್ಮ ಮೈಲಿನ್ ಶೀತು ಸರಿಯಾದ ರೀತಿ ಉತ್ಪಾದನೆ ಆಗಲ್ಲ. ಈ ಪ್ರೊಟೆಕ್ಟಿವ್ ಕವರ್ ಅಂತ ಏನು ಹೇಳಿದೆ ಅದು. ಆಗ ನರಗಳ ಮೂಲಕ ಈ ಸಿಗ್ನಲ್ ಸರಿಯಾಗಿ ಹೋಗೋದಿಲ್ಲ, ನರಗಳು ವೀಕ್ ಆಗಿರುತ್ತೆ. ನಮಗೆ ಪ್ರತಿದಿನ ಎಷ್ಟು ವಿಟಮಿನ್ B12 ಬೇಕು ಅಂದರೆ, ಈ ವಯಸ್ಕರಿಗೆ ಪ್ರತಿನಿತ್ಯ 2.4 ಮೈಕ್ರೋಗ್ರಾಮ್ನಷ್ಟು ವಿಟಮಿನ್ B12 ಬೇಕಾಗುತ್ತೆ. ಅದೇ ಯಾವ ಆಹಾರದಲ್ಲಿ ಇದು ಹೆಚ್ಚಿದೆ ಅದನ್ನು ತೊಗೊಂಡ್ರೆ ನಾವು ಸರಿ ಮಾಡ್ಕೋಬೋದು ಅಂದರೆ, ಇದು ಈ ಮಟನ್ ಲಿವರಲ್ಲಿ 70-90 ಮೈಕ್ರೋಗ್ರಾಮ್ ಅಷ್ಟಿರುತ್ತೆ. ಹಾಗೆ ಚಿಕನ್ ಲಿವರಲ್ಲಿ 16-25 ಮೈಕ್ರೋಗ್ರಾಮ್ ಇರುತ್ತೆ. ಹಾಗೆ ಬೂತಾಯಿ ಮೀನಲ್ಲಿ 8-12 ಮೈಕ್ರೋಗ್ರಾಮ್ ಇರುತ್ತೆ. ಬಾಂಗಡೆ ಮೀನಲ್ಲಿ 7-10 ಮೈಕ್ರೋಗ್ರಾಮ್ ಇರುತ್ತೆ. ಮಟನ್ನಲ್ಲಿ 2-3 ಮೈಕ್ರೋಗ್ರಾಮ್ ಇರುತ್ತೆ. ಚೀಸಲ್ಲಿ 1-2.5 ಮೈಕ್ರೋಗ್ರಾಮ್ ಇರುತ್ತೆ. ಮೊಟ್ಟೆಯಲ್ಲಿ 1.1 ಮೈಕ್ರೋಗ್ರಾಮ್ ಇರುತ್ತೆ. ಪನ್ನೀರಲ್ಲಿ 0.8-1 ಮೈಕ್ರೋಗ್ರಾಮ್ ಇರುತ್ತೆ. ಮೊಸರಲ್ಲಿ 0.4-0.6 ಮೈಕ್ರೋಗ್ರಾಮ್ ಇರುತ್ತೆ. ಹಾಲಲ್ಲಿ 0.4-0.5 ಮೈಕ್ರೋಗ್ರಾಮ್ ಇರುತ್ತೆ. ನೀವು ಮುಖ್ಯವಾಗಿ ಗಮನಿಸಬೇಕು ಅಂದರೆ, ಇಲ್ಲಿ ಸಸ್ಯ ಮೂಲದಿಂದ ಬರುವಂಥ ಆಹಾರಗಳಲ್ಲಿ ಯಾವುದೇ ವಿಟಮಿನ್ B12 ಇರೋದಿಲ್ಲ. ಹಾಗಾಗಿ ಈ ವಿಟಮಿನ್ B12 ಡಿಫಿಷಿಯನ್ಸಿ ಏನಾಗುತ್ತೆ, ಈ ವೆಜಿಟೇರಿಯನ್ಸಲ್ಲಿ ಹೆಚ್ಚಾಗಿ ಕಂಡುಬರೋವಂಥದ್ದು. ಈ ಕೊರತೆ ಇದ್ದಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು? ಈಗ ಮೈಲ್ಡಾಗಿ ನಿಮಗೆ ವಿಟಮಿನ್ B12 ಡಿಫಿಷಿಯನ್ಸಿ ಇದ್ದ ಸಂದರ್ಭದಲ್ಲಿ ಈ ವಿಟಮಿನ್ B12 ಹೆಚ್ಚಿರುವ ಆಹಾರಗಳನ್ನ ತೆಗೆದುಕೊಂಡ್ರೆ ಇದು ತುಂಬ ನಮ್ಮ ವಿಟಮಿನ್ B12ನ ನಾರ್ಮಲ್ ಲೆವೆಲಿಗೆ ತರುತ್ತೆ. ಅಥವಾ ಡಿಫಿಷಿಯನ್ಸಿ ಸ್ವಲ್ಪ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ವಿಟಮಿನ್ B12 ಮಾತ್ರೆಗಳನ್ನ ತೆಗೋಬೇಕಾಗುತ್ತೆ. ಅದು ಇನ್ನೂ ಸಿವಿಯರ್ ಡಿಫಿಷಿಯನ್ಸಿ ಇದ್ದ ಸಂದರ್ಭದಲ್ಲಿ
ಅಥವಾ ತುಂಬ ವಯಸ್ಸಾಗಿದ್ದ ಸಂದರ್ಭದಲ್ಲಿ ಮತ್ತು ಪರ್ನಿಷಿಯಸ್ ಅನಿಮಿಯಾ ಅಂತ ಇದೆ ಅದರಲ್ಲಿ, ಅಥವಾ ಮಾಲ್ ಅಬ್ಸರ್ಷನ್ ಸಮಸ್ಯೆ ಇದ್ದರೆ ಈ ವಿಟಮಿನ್ B12 ಇಂಜೆಕ್ಷನ್ ತೊಗೊಳೋದು ತುಂಬ ಹೆಲ್ಪ್ ಆಗುತ್ತೆ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ರ್ ಏನು ಅಂತಂದರೆ, ನಿಮಗೆ ಮುಂಚೆ ಹೇಳಿದಾಗೆ ಪ್ರತಿನಿತ್ಯ ನಮಗೆ ಬೇಕಾಗಿರೋದು 2.4 ಮೈಕ್ರೋಗ್ರಾಮ್. ಆದರೆ ನೀವು ಅಬ್ಸರ್ವ್ ಮಾಡಿ, ಚಿಕಿತ್ಸೆಗೆ ಬಳಸುವಂಥ ಮಾತ್ರೆಗಳಲ್ಲಿ 1500 ಮೈಕ್ರೋಗ್ರಾಮ್ ಅಷ್ಟು ಇರುತ್ತೆ. ಯಾಕೆ ಹೀಗೆ? ಯಾಕೆಂದರೆ ಈ ಇಂಟ್ರೆನ್ಸಿಕ್ ಫ್ಯಾಕ್ಟ್ರ್ ಮೂಲಕ ಒಂದು ಸಮಯದಲ್ಲಿ ಸುಮಾರು 1 ರಿಂದ 3 ಮೈಕ್ರೋಗ್ರಾಮ್ ಮಾತ್ರ ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಆಯಿತಾ. ಉಳಿದದನ್ನ ಪ್ಯಾಸಿವ್ ಅಬ್ಸರ್ಷನ್ ಮೂಲಕ ಸುಮಾರು 1% ಮಾತ್ರ ಹೀರ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ನೀವು ಈಗ 1500 ಮೈಕ್ರೋಗ್ರಾಮ್ ಮಾತ್ರೆ ತೆಗೆದುಕೊಂಡ್ರೆ ಅದರಲ್ಲಿ ಸುಮಾರು 1% ಅಂದರೆ 15 ಮೈಕ್ರೋಗ್ರಾಮ್ ಮಾತ್ರ ದೇಹಕ್ಕೆ ಹೀರಿಕೊಳ್ಳುತ್ತೆ. ಸೊ ಈ ವಿಡಿಯೋದಿಂದ ನೀವು ವಿಟಮಿನ್ B12 ಕೊರತೆಯ ಲಕ್ಷಣಗಳೇನು, ಇದು ಯಾಕೆ ಬರುತ್ತೆ, ಯಾವ ಆಹಾರಗಳನ್ನು ಸಿಗುತ್ತೆ, ಯಾಕೆ ಸಸ್ಯಾಹಾರಗಳಲ್ಲೇ ಇದು ಹೆಚ್ಚಾಗಿ ಕಂಡುಬರುತ್ತೆ, ಮತ್ತು ಮಾತ್ರೆ ಮತ್ತು ಇಂಜೆಕ್ಷನ್ ಇರುವಂಥ ವ್ಯತ್ಯಾಸಗಳೇನು, ಮತ್ತು ವಿಟಮಿನ್ B12 ದೇಹದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಎಂಬುದನ್ನ ನೀವು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದರ ಜೊತೆಗೂ ಹಂಚಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.